ಅಂತಂದ್ಬಿಟ್ಟಿದ್ದಾನೆ. ಯಾಕಂದ್ರೆ ಅವಳೇ ಸ್ಫೂರ್ತಿ ನನಗೆ. ಸೆಕೆಂಡ್ ಟೈಮ್ ಹೋದಾಗ ಸರ್ ಇನ್ನು ಟ್ರೀಟ್ಮೆಂಟ್ ತೊಗೊಂಡ್ರೆ ಇನ್ನೆಷ್ಟು ವರ್ಷ ಇರ್ಬೋದು ಸರ್ ಅಂತ ಕೇಳಿದೆ ನಾನು. ಇದನ್ನು ಏನೋ ಹೇಳಿದ್ರು, ಅದು ಮಾತು ನನಗೆ ಹೇಳಕ್ಕೆ ಬರ್ತಾ ಇಲ್ಲ. ಅದು ಹೇಳಿದ್ಮೇಲೆ ನನಗೊಂಥರ ಸ್ಫೂರ್ತಿ ತುಂಬ್ದಂಗೆ ಆಯಿತು. ನನಗೆ ಕ್ಯಾನ್ಸರ್ ಬಂದ್ಬಿಟ್ಟಿದೆ, ನನಗೆ ಮುಗಿದೋಯ್ತು, ಇನ್ನು ನನ್ನ ಲೈಫ್ ಇನ್ನು ಏನೂ ಇಲ್ಲ ಅನ್ನೋದು ಮಾತ್ರ ಬರಬಾರ್ದು. ಆ ಥಾಟನ್ನು ಹೊರಗೆ ತೆಗೆದುಬಿಡ್ಬೇಕು. ಫಸ್ಟು ಬಂದಿದೆ ಎದುರಿಸೋಣ, ಅದಕ್ಕೇನಿದೆ. ಇವಾಗ ಎಂತೆಂಥ ಟೆಕ್ನಿಕ್ ಇದೆ. ಕಿಮೋಥೆರಪಿ ತೊಗೊಂಡೆ ಪ್ಲಸ್ ರೇಡಿಯೇಷನ್ 2 ತೊಗೊಂಡಾಗ ನನ್ನ ಕೈಲಿ ತಡೆಯೋಕ್ಕಾಗಲಿಲ್ಲ. ನಾನು ಸೂಸೈಡ್ ಮಾಡ್ಕೊಳ್ಳೋ ಇದಕ್ಕೂ ನಾನು ಹೋಗ್ಬಿಟ್ಟೆ. ಪೂರ್ತಿ ತುಂಬೋದ್ರಲ್ಲಿ ನಮ್ಮ ಕ್ಯಾನ್ಸರ್ ಶಂಕರ ಹಾಸ್ಪಿಟ್ಲ್ ಮಾತ್ರ ಎತ್ತಿದ ಕೈ ಸರ್. ನನ್ನ ಹೆಸರು ಗೀತಾ ಅಂತಂದ್ಬಿಟ್ಟು, ನಮ್ಮ ಹಸ್ಬೆಂಡು ಚೆಂಗಲ್ ರಾಯನ್ ಅಂತಂದ್ಬಿಟ್ಟು, ನಮ್ಮ ಒಬ್ಬಳು ಮಗಳಿದ್ದಾಳೆ ಪ್ರಿಯಾ ಅಂತಂದ್ಬಿಟ್ಟಿದ್ದಾನೆ, ಮತ್ತು ನನ್ನ ಫ್ಯಾಮ್ಲಿ ಎಲ್ಲ ಇದ್ದಾರೆ. ಇಲ್ಲ, ನನಗೆ ಇದ್ರ ಬಗ್ಗೆ ಗೊತ್ತಿರಲಿಲ್ಲ. ಯಾಕೋ ಇಲ್ಲಿ ಗಂಟು ಥರ ಇದೆ, ತಳ್ಳಿದ್ರೆ ಈ ಕಡೆ ಮತ್ತು ಈ ಕಡೆಗೆ ಹೋಗೋದು. ಸರ್ ಇವ್ರಿಗೆ ಹೇಳಿದೆ, ನಮ್ಮ ಹಸ್ಬೆಂಡ್ಗೆ ಹೇಳಿದೆ, ಏನು ಈ ಥರ ನೋಡು ಅಂತಂದ್ಬಿಟ್ಟಿದ್ದಾನೆ. ಅವ್ರು ನೋಡ್ಬಿಟ್ಟಿದ್ದಾನೆ. ಸರಿ ಯಾವುದಕ್ಕೂ ನೋಡೋಣ ಅಂತಂದ್ಬಿಟ್ಟು ನಮ್ಮ ಫ್ಯಾಮ್ಲಿ ಡಾಕ್ಟರ್ ಹತ್ರಕ್ಕೆ ಹೋದ್ವಿ. ಅವ್ರು ಹೋದ್ರೆ ಅವ್ರಿಗೇನು ಡೌಟ್ ಬಂತೋ ಗೊತ್ತಿಲ್ಲ, ಜಯನಗರ ಅಲ್ಲಿ ಹೋಗಿ ಸರ್ ಅಂತ ಹೇಳಿದ್ರು. ಸರ್ ಅಲ್ಲಿ ಹೋದ್ವಿ. ಹೋದ್ಮೇಲೆ ಅವರು ನೋಡಿದ ತಕ್ಷಣ ಅವ್ರಿಗೆ ಡೌಟ್ ಬಂತೇನೋ, ಇದಕ್ಕೆ ನಾನು ಹೊರಗಡೆ ಕಳಿಸ್ಬಿಟ್ಟಿದ್ದಾನೆ. ಬಯಾಪ್ಸಿಗೆ ಬರ್ಕೊಟ್ರು. ಸರಿ ಅಂತ ಬಯಾಪ್ಸಿಗೆ ಹೋದ್ವಿ. ಅಲ್ಲಿಂದ ರಿಪೋರ್ಟ್ ತೊಗೊಂಡು ಮತ್ತೆ ನನ್ನ ಹತ್ರಕ್ಕೆ ಬನ್ನಿ ಸಾ ಅಂತ ಹೇಳಿದ್ರು. ಅಲ್ಲಿಗೆ ಹೋದ್ವಿ. ಹೋದರೆ ನನ್ನನ್ನು ಹೊರಗಡೆ ಕಳಿಸ್ಬಿಟ್ಟಿದ್ದಾನೆ. ಇವ್ರಿಗೆ ಹೇಳಿದ್ರು, ಇಲ್ಲ ಈ ಥರ ಕ್ಯಾನ್ಸರು ಇದು ಸರ್ ಅಂತ ಹೇಳಿದ್ರು. ಸರಿ ಅಂತ ಇವ್ರಿಗೆ ಒಂಥರ ಶಾಕ್ ಆದಂಗೆ ಆಗೋಯ್ತು ಸಡನ್ನಾಗಿ ಕೇಳಿದ ತಕ್ಷಣ. ಸರಿ ಅಂತ ಏನು ಮಾತಾಡಲಿಲ್ಲ. 7 ದಿನ ನೀವು ಇಲ್ಲಿ ಅಡ್ಮಿಟ್ ಆಗಬೇಕು, ಆಪ್ರೇಷನ್ ಇಮಿಡಿಯೇಟಾಗಿ ಆಪ್ರೇಷನ್ ಮಾಡಬೇಕು ಅಂತ ಹೇಳಿದ್ರು. ಸರಿ ಅಂತ ಅಂದ್ಬಿಟ್ಟು ನಾನು ಮನೇಲಿ ಹೋಗಿದ್ದಾನೆ, ಎಲ್ಲರನ್ನ ಕನ್ಸಲ್ಟ್ ಮಾಡಿ ಬರ್ತೀವಿ ಅಂತ ಹೇಳ್ಬಿಟ್ಟು ಮನೆಗೆ ಬಂದಿದ ತಕ್ಷಣ ನನ್ನ ತಂಗಿ ಪಕ್ಕದಲ್ಲೇ ಇರೋದು. ತಂಗಿನ ಕರೆದು ಬಿಟ್ಟಿದ್ದಾನೆ. ಏನಮ್ಮ ಈ ಥರ ಅಂತ ಹೇಳ್ತಿದ್ದಾರೆ ಅಂತ ಹೇಳಿದ್ರೆ, ಸರಿ ನೀವು ಮಾತಾಡಬೇಡಿ ಬಾವ, ನಾನು ಇಲ್ಲೇ ನಮ್ಮ ಫ್ಯಾಮಿಲಿ ಡಾಕ್ಟ್ರ್ ಇದ್ದಾರೆ, ಅವ್ರ ಹತ್ರಕ್ಕೆ ಹೋಗೋಣ ಅಂತ ಅಂದ್ಬಿಟ್ಟು ನಂದು ರಿಪೋರ್ಟ್ಸು ಬಯೋಪ್ಸಿ ರಿಪೋರ್ಟ್ಸ್ ಎಲ್ಲ ತೊಗೊಂಡೋಗಿದ್ದಾನೆ. ತೋರಿಸಿದ್ವಿ. ಅಮ್ಮ ಇದು ಕ್ಯಾನ್ಸರ್, ಇದು ನೀವೆಲ್ಲೂ ಹೋಗಬೇಡಿ, ಡಬಲ್ ರೋಡು ಅಲ್ಲಿ ಹೋದ್ರಿ ಅಂತಂದರೆ ನಿಮಗೆ ಪ್ರತಿಯೊಂದನ್ನು ಅಲ್ಲೇ ವಿತಿನ್ ಇದನ್ನಲ್ಲಿ ನಿಮಗೆಲ್ಲ ಗೊತ್ತಾಗ್ಬಿಡುತ್ತೆ ಅಂತ ಹೇಳಿದ್ರು. ಸರಿ ಅಂತ ಅಂದ್ಬಿಟ್ಟಿದ್ದಾನೆ. ಯಾಕಂದ್ರೆ ಅವಳೇ ಸ್ಫೂರ್ತಿ ನನಗೆ. ನಾನು ತಂಗಿನ ಎಲ್ಲದಕ್ಕೂ ಮುಂದೆ ನಿಂತಿದ್ದಾನೆ ಸರ್. ಡಾಕ್ಟ್ರಿಂದ ಮಾತಾಡೋದ್ರಿಂದ ಹಿಡಿದು ಪ್ರತಿಯೊಂದೂ ಹೋಗಿದ್ದಾನೆ. ನೋಡಿದ್ವಿ, ಶ್ರೀನಾಥ್ ಸರ್ ನೋಡಿದ್ವಿ. ನೋಡಿದ ತಕ್ಷಣ ಅವ್ರು ಹೇಳಿದ್ರು, ಇಲ್ಲಮ್ಮ ಇವತ್ತು ನೀವು ಅಡ್ಮಿಟ್ ಆಗಿ, ಇದು ಕ್ಯಾನ್ಸರೇ, ಜಸ್ಟ್ ಈಗ 3 ಮಂತ್ಸು ಆಗಿದೆ ಸ್ಟಾರ್ಟ್ ಆಗಿ ನಿಮಗೆ ಅಂತ ಹೇಳಿದ್ರು. ಸರಿ ಅಂತ ಸರ್ ಅಂತಂದು ಆವಾಗ ಸಡನ್ನಾಗಿ ಹೇಳಿದ್ರೆ ನಮಗೂ ಫೈನಾನ್ಷಿಯಲ್ ಇದು ಏನೂ ಇಲ್ಲ. ಸರಿ ಸರ್ ನಾವು ಮಂಡೇ ಬರ್ತೀವಿ ಅಂತ ಹೇಳ್ಬಿಟ್ಟಿದ್ದಾನೆ. ಸರಿ ಮಂಡೇ ಬೆಳಗ್ಗೆ 7:30 ಹೋದ್ವಿ. ಆಪ್ರೇಷನ್ ಮಾಡಿದ್ದಾನೆ. 9 o'clock ಎಲ್ಲ ತೊಗೊಂಬಂದು ಇದು ಮಾಡೋದು. ಸೊ ನಿಮಗೆ ಮೊದಲನೇದಾಗಿ ಕ್ಯಾನ್ಸರ್ ಅಂದಿದ ತಕ್ಷಣ ನಿಮ್ಮ ಮನಸ್ಸಿಗಾಗಿರ್ಬೋದು ಅಥವಾ ನಿಮ್ಮ ಮನೆಯವ್ರ ಮನಸ್ಸಿಗಾಗಿರ್ಬೋದು, ಇಲ್ಲ ಅವ್ರು ಸ್ವಲ್ಪ ಇದಾದರು, ನನಗಷ್ಟು ಇದಾಗಲಿಲ್ಲ, ಫ್ಲ್ಯಾಶ್ ಆಗಲಿಲ್ಲ. ಕ್ಯಾನ್ಸರ್ ಅಂದರೆ ಏನು ಅಂತ ಅಂದ್ಬಿಟ್ಟು ಇದಾಗಲಿಲ್ಲ. ಇಲ್ಲ ಹೇಳಲಿಲ್ಲ, ನನಗೆ ಅದ್ರ ಬಗ್ಗೆನೇ ಹೇಳಲಿಲ್ಲ. ಆಮೇಲೆ ಇವ್ರು ಹೇಳಿದ್ರು, ನಮ್ಮ ಶಶಿರೇಖಾ ಮೇಡಮ್ ಹೇಳಿದ್ದು, ಈ ಥರ ಇದೆಮ್ಮ, ಏನು ಇದು ಆಗಬೇಡಿ, ನರ್ವಸ್ ಆಗಬೇಡಿ, ಇವಾಗೆಲ್ಲ ಈ ಇದರಲ್ಲಿ ಚೆನ್ನಾಗಿ ಮಾಡಿಕೊಡ್ತಾರೆ ಅಂತ ಅಂದ್ಬಿಟ್ಟಿದ್ದಾನೆ. ಸರಿ ಅಂತ ಮಾಡಿದ್ರು. ಮತ್ತು ಅವತ್ತಿಂದ ಟ್ರೀಟ್ಮೆಂಟ್ ತೊಗೊಂಡೆ ನಾನು. ಆಪ್ರೇಷನ್ ಹೋಗೋಕೆ ಮುಂಚೆ ಅವರು ಇಂಜೆಕ್ಷನ್ ಕೊಡ್ತಾರಲ್ಲ, ಆ ಇಂಜೆಕ್ಷನ್ ನನಗೆ ಸ್ವಲ್ಪ ಹೊತ್ತು ಬಿಟ್ಬಿಟ್ರು. ಒಂದು ಅರ್ಧ ಗಂಟೆ ನೀನು ರಿಲ್ಯಾಕ್ಸ್ ಆಗಮ್ಮ ಅಂತ ಅಂದ್ಬಿಟ್ಟು ಆಮೇಲೆ ಅನಿಸೆ ಕೊಟ್ಟಿದ್ದಾನೆ ಮಾಡಿದ್ದು. ನೀವು ಆ ಶಾಕ್ ಆಯಿತು ಅಂತ ಹೇಳಿದ್ರೆ ಅವಾಗ ನಿಮ್ಮ ಮನೆಯವ್ರು ನಿಮಗೆ ಯಾವ ಥರ ಧೈರ್ಯ ತುಂಬಿದ್ರು? ಅಂದರೆ ಏನು ಆಗಲ್ಲ ಆ ಥರ ಏನಾದರೂ ನಿಮಗೆ? ಇಲ್ಲ, ಮನೆ ಸಪೋರ್ಟ್ ತುಂಬ ಚೆನ್ನಾಗಿ ಕೊಟ್ಟರು ಸರ್ ನನಗೆ. ಅವಾಗ ಸಪೋರ್ಟ್ ಕೊಟ್ಟರು. ಮತ್ತು ಇದರಿಂದ ನಿನಗೆ ತೊಂದರೆ ಏನು ಆಗೋದಿಲ್ಲ, ಜಸ್ಟ್ ಈಗ 3 ಮಂತ್ಸ್ವರೆಗೂ ನೀನು ಬಿಫೋರಾಗಿ ನಿನಗೆ ಸ್ಟಾರ್ಟ್ ಆಗಿರೋದು, ಅದರಿಂದ ಏನು ತೊಂದರೆ ಆಗಲ್ಲ, ನೀನು ಬೇರೆ ಕಡೆ ಎಲ್ಲೂ ಅದು ಸ್ಪ್ರೆಡ್ ಆಗಲಿಲ್ಲ, ಅದರಿಂದ ಏನು ತೊಂದರೆ ಆಗಲ್ಲ ಅಂತ ಹೇಳಿದ್ಮೇಲೆ ನನಗೂ ಪರವಾಗಿಲ್ಲ, ಇದರಿಂದ ಏನು ಆಗಲ್ಲ ಅನ್ನೋ ಧೈರ್ಯ ಬಂತು ನನಗೆ. ಯಾಕಂದ್ರೆ ಜನರಲ್ ಆಗಿ ನೀವು ನೋಡ್ತಾ ಇರ್ತಾರೆ, ಕ್ಯಾನ್ಸರ್ ಅಂದಿದ ತಕ್ಷಣ ಕೂಗೋಗ್ಬಿಡ್ತಾರೆ. ಹೌದು, ಮನಸ್ಸಿಗೆ ತಗೊಂಡ್ಬಿಡ್ತಾರೆ, ಮಾನಸಿಕವಾಗಿ ತುಂಬಾ ನೋವು ತಿಂತಾ ಇರ್ತಾರೆ. ಸೊ ಆ ತರ ಆದಾಗ ಮನೆಯವ್ರ ಸಪೋರ್ಟ್ ತುಂಬಾ. ಇವಾಗ ನೀವು ಹೇಳಿದ್ರೆ ನಿಮ್ಮ ತಂಗಿಯವರು ನಿಮ್ಗೆ ತುಂಬಾನೇ ಅವರೆಲ್ಲ ಅವ್ರ ಮನಸ್ಥಿತಿ ಹೆಂಗಿತ್ತು, ನೀವು ಅವ್ರನ್ನೆಲ್ಲ ನೋಡಿ? ಇಲ್ಲ, ಅವಳು ಹೇಳ್ಕೊಳ್ಳಲ್ಲ ಸರ್, ಹೊರಗಡೆ ಅವಳು ಯಾರು ಇದು ಮಾಡೋದಿಲ್ಲ, ಎಲ್ಲ ಅವಳೇ ಫೇಸ್ ಮಾಡ್ತಾಳೆ. ನಿನ್ನ ಇದಕ್ಕೆ ಸೆಕೆಂಡ್ ತಾಯಿ ಅಂತಾನೆ ಹೇಳ್ಬೋದು ಅವಳು ನನಗೆ. ಆಯ್ತು, ಈಗ ನೀವು ಟ್ರೀಟ್ಮೆಂಟ್ ಅಂತ ಶುರು ಮಾಡಿದ್ರಿ.
ಟ್ರೀಟ್ಮೆಂಟ್ ಶುರು ಮಾಡಿದಾಗ ನಿಮಗೆ ಮೊದಲನೇದಾಗಿ ಏನು ಕಷ್ಟ ಅನ್ನಿಸ್ತು ನಿಮಗೆ? ಆ ಥರ ಟ್ರೀಟ್ಮೆಂಟಲ್ಲಿ ಫಸ್ಟ್ ಟೈಮ್ ತೊಗೊಂಡಾಗ ನನಗೇನು ಅನ್ನಿಸ್ಲಿಲ್ಲ ಸರ್. ಮತ್ತು ಸೆಕೆಂಡ್ ಟೈಮ್ ತೊಗೊಂಡಾಗ ಕಿಮೋಥೆರಪಿ ತೊಗೊಂಡಾಗ ನನಗೆ ವೇನ್ಸು ಸಿಗ್ತಾ ಇರಲಿಲ್ಲ, ಬೇಗನೆ ಸಿಗ್ತಾ ಇರಲಿಲ್ಲ. ಈ ನರ್ಸ್ಗಳು ಚುಚ್ಚೋದು ನೋಡಿ ತುಂಬಾ ಸಫರ್ ಆಗ್ತಾಯಿದ್ದೆ. ಆಮೇಲೆ ಇವರು ಡಾಕ್ಟ್ರ್ ಇದ್ದಾರಲ್ಲ ಅವ್ರು ಬಂದಿದ್ದಾನೆ, ಇವ್ರನ್ನ ಬೈದ್ಬಿಟ್ಟಿದ್ದಾನೆ, ಆ ಥರ ಎಲ್ಲ ಹ್ಯಾಂಡ್ಲ್ ಮಾಡಬಾರ್ದು ಅಂತಂದ್ಬಿಟ್ಟಿದ್ರೆ ನಾನು 3-4 ಟೈಮ್ಸ್ ಏನೋ ತೊಗೊಂಡೆ ಕಿಮೋಥೆರಪಿ ಅಷ್ಟೇ. ಮತ್ತು ತೊಗೊಳಕ್ಕಾಗಲಿಲ್ಲ ನನ್ನ ಕೈನಲ್ಲಿ, ತುಂಬಾ ಇದಾಗೋಯ್ತು. ಸರಿ ಅಂತಂದ್ಬಿಟ್ಟು ನಾನು ಯಾವಾಗಲಾದ್ರೂ ಅವ್ರಿಗೆ ಇದು ಮಾಡಬೇಕು ಅಂತಂದರೆ ಅವ್ರಿಗೆ ಹೇಳ್ಬಿಡ್ತಿದ್ದೆ, ಸರ್ ನೀವು ಕೊಟ್ಟರೆ ನಾನು ತೊಗೊಳ್ತೀನಿ, ಇಲ್ಲಾಂದ್ರೆ ನಾನು ಬೇಡ ಅಂತ ಅಂದ್ಬಿಟ್ಟಿದ್ದಾನೆ. ಪಾಪ ಅವರೇ ಬಂದಿರೋ ತುಂಬ ಚೆನ್ನಾಗಿ ಇದು ಮಾಡೋರು. ಸೊ ಯಾವ ಥರ ನಿಮ್ಗೆ ಏನೋ ಸೈಡ್ ಎಫೆಕ್ಟ್ಸ್ ಏನಾದರೂ ಆಗ್ತಿತ್ತಾ? ಸೈಡ್ ಎಫೆಕ್ಟ್ಸ್ ಇತ್ತು ಸರ್. ಅದೇ ಮೋಷನ್ ಮಾಡೋಕ್ಕಾಗ್ತಿರ್ಲಿಲ್ಲ, ಮತ್ತು ಏನು ಊಟ ಮಾಡೋಕ್ಕಾಗ್ತಿರ್ಲಿಲ್ಲ. ಬರೀ ಎಷ್ಟು ಉಪ್ಪು ಹಾಕ್ಕೊಂಡ್ರು ಆ ಉಪ್ಪು ಗೊತ್ತಾಗ್ತಾ ಇರಲಿಲ್ಲ. ಬರೀ ಮಜ್ಜಿಗೆ ಎಳ್ನೀರು ಎರಡರಲ್ಲೇ ಇದ್ದೆ ನಾನು. ಆ ಟ್ರೀಟ್ಮೆಂಟ್ ಎಲ್ಲ ತಗೋಬೇಕಾದ್ರೆ ನಿಮಗೆ ಅಯ್ಯೋ ಇದೆಲ್ಲ ಬೇಡಪ್ಪ ಸಾಕು ನಾನು ಕೇಳಿದ್ದೀನಿ ಸರ್ನ ಕೇಳಿದ್ದೀನಿ, ನಾನು ಶ್ರೀನಿವಾಸನ್ ಕೇಳಿದೆ. ನಾನು ಸೆಕೆಂಡ್ ಟೈಮು ಹೋದಾಗ ಸರ್ ಇನ್ನು ಟ್ರೀಟ್ಮೆಂಟ್ ತೊಗೊಂಡ್ರೆ ಇನ್ನೆಷ್ಟು ವರ್ಷ ಇರ್ಬೋದು ಸರ್ ಅಂತ ಕೇಳಿದೆ ನಾನು. ಯಾಕಮ್ಮ ಅಂತ ಕೇಳಿದ್ರು, ಈ ನೋವು ಪಡೋದಕ್ಕಿಂತ ಹೋಗ್ಬಿಟ್ರೆ ವಾಸಿ ಸರ್, ನನ್ನ ಕೈಲಿ ತಡೆಯೋಕ್ಕಾಗ್ತಾಯಿಲ್ಲ ಅಂತ ಹೇಳಿದ್ರು. ಆಮೇಲೆ ನನ್ನ ಹಿಂದೆ ನಿನ್ನ ಒಂದು ಬ್ರೆಸ್ಟ್ ಕ್ಯಾನ್ಸರ್ ನಿನ್ನಿಂದ ಇದನ್ನು ನೋಡಿ ಎರಡು ರಿಮೂವ್ ಮಾಡಬೇಕು, ಅವರೆಷ್ಟು ನೋವು ತಿಂತಾ ಇರ್ಬೋದು ನೀನು ನೋಡಮ್ಮ ಅಂತಂದು. ನೀನು ದೇವ್ರ ಆಯ್ಸ್ ಕೊಟ್ಟಿದ್ದಾನೆ. ಈ ಇದನ್ನು ಏನೋ ಹೇಳಿದ್ರು, ಅದು ಮಾತು ನನಗೆ ಹೇಳೋಕ್ಕೆ ಬರ್ತಾಯಿಲ್ಲ. ಅದು ಹೇಳಿದ್ಮೇಲೆ ನನಗೊಂಥರ ಸ್ಫೂರ್ತಿ ತುಂಬ್ದಂಗೆ ಆಯಿತು. ನಾವು ಇಷ್ಟು ಚಿಕ್ಕದಕ್ಕೆ ನಾವು ಇಷ್ಟು ಸಫರ್ ಇದು ಮಾಡ್ತಿದ್ದೀವಲ್ಲ, ನನ್ನಿಂದ ಎರಡು ಇಟ್ಕೊಂಡು ಅವರೆಷ್ಟು ಸಫರ್ ಮಾಡ್ತಾ ಇರಬೇಕು ಅಂತ ಹೇಳಿದ್ಮೇಲೆ ಅವ್ರು ನನಗಿನ್ನ ಇದಾಗಿದ್ರು. ಅವ್ರ ಮುಂದೆ ನಾನು ಏನು ಇಲ್ಲ ಅಂದ್ಕೊಂಡಿದ್ದಾನೆ, ಸಾರಿ ಸರ್ ಅಂತ ಹೇಳ್ಬಿಟ್ಟಿದ್ದಾನೆ, ಹೊರಗೆ ಬಂದೆ ಅವತ್ತು. ಶ್ರೀನಿವಾಸ್ ಸರ್ ಒಳ್ಳೆ ಧೈರ್ಯ ತುಂಬಿದ್ರು. ತುಂಬಾ ಸರ್, ನೀವು ಡಿಸೈಡ್ ಮಾಡಿ ತುಂಬಾನೇ ಟ್ರೀಟ್ಮೆಂಟ್ ತಗೊಳ್ತಾ ಇದ್ದಾಗ ಮೇಡಮ್ ನಿಮಗೆ ಆ ಟೈಮಲ್ಲಿ ಇವಾಗ ಹೇಳಿದ್ರಿ ನಾನು ಸಾಕು ಇದು ಟ್ರೀಟ್ಮೆಂಟ್ ಎಷ್ಟು ದಿನ ಬದುಕ್ತೀನೋ ಗೊತ್ತಿಲ್ಲ ಅನ್ನೋ ಥರ, ಬಟ್ ಆ ಥರ ಅನ್ನಿಸ್ದಾಗ ನಿಮಗೆ ಪರೋಕ್ಷ ಅಂದರೆ ಡೈರೆಕ್ಟ್ ಆಗಿರ್ಬೋದು ಇಂಡೈರೆಕ್ಟ್ ಆಗಿರ್ಬೋದು ಯಾರು ನಿಮಗೆ ತುಂಬಾ ಇನ್ಸ್ಪಿರೇಷನ್ ಮಾಡಿ ಅಂದರೆ ಸ್ಫೂರ್ತಿ ಕೊಟ್ಟು ಇಲ್ಲ ನಾನು ತಗೊಳ್ಳೇಬೇಕು ಬದುಕಲೇಬೇಕು ಅನ್ನೋಂಥ? ಇಲ್ಲ, ಮನೆಯವರೆಲ್ಲ ತುಂಬಾ ಎಂಕರೇಜ್ ಮಾಡಿದ್ರು ಸರ್. ನಾವಿದ್ದೀವಿ, ನಿನಗೆ ಸಪೋರ್ಟಾಗಿ ನಾವಿದ್ದೀವಿ ಅಂತ ಅಂದ್ಬಿಟ್ಟಿದ್ದಾನೆ. ಮತ್ತು ಹೊರಗಿನವ್ರಿಗೆ ನಾನು ಯಾರು ಅಷ್ಟು ಹೇಳ್ಕೊಳ್ಳಿಲ್ಲ, ನಾನು ಇದೆ ಅಂತ ಅಂದ್ಬಿಟ್ಟಿದ್ದಾನೆ. ಮನೆಯವ್ರು ಮಾತ್ರ ತುಂಬ ಎಂಕರೇಜ್ ಮಾಡಿದ್ರು. ಟ್ರೀಟ್ಮೆಂಟ್ ಕೊಟ್ಟಾಗಲೆಲ್ಲ ತುಂಬ ಚೆನ್ನಾಗಿ ನೋಡಿಕೊಂಡ್ರು. ಇವರಾಗಲಿ ನನ್ನ ತಮ್ಮಂದ್ರಾಗಲಿ ತುಂಬ ಚೆನ್ನಾಗಿ ನೋಡ್ಕೊಂಡು ಫ್ಯಾಮಿಲಿ ಫುಲ್ ನನಗೆ ಸಪೋರ್ಟಾಗಿದ್ದರು. ಸೊ ಎಷ್ಟು ದಿನ ನೀವು ಆ ಚಿಕಿತ್ಸೆಗೆ? ಏಪ್ರಿಲ್ ಲಾಸ್ಟ್ ಮಾಡಿದ್ರು ಸರ್. ಡಿಸೆಂಬರ್ 2 ಆಪ್ರೇಷನ್ ಮಾಡಿದ್ರು, ಮತ್ತು ಏಪ್ರಿಲ್ 26ಗೆ ಲಾಸ್ಟ್ ಮಾಡಿದ್ರು. ಅಲ್ಲಿವರೆಗೂ ನಿಮ್ಮದು ಪ್ರಯಾಣ ಕಿಮೋಥೆರಪಿ ತುಂಬಾ ಸಫರ್ ಮಾಡಿದ್ದೀನಿ ಸರ್. 4 ತಿಂಗಳು ತುಂಬಾ ಸಫರ್ ಮಾಡಿದೆ. ಅದೇ ಊಟ ಮಾಡೋಕ್ಕಾಗ್ತಿರ್ಲಿಲ್ಲ, ಬರೀ ಎಳ್ನೀರು ಜ್ಯೂಸು ಇದು ಅಷ್ಟೇ. ಸೊ ಇದ್ದಾಗ ನೀವು ಹೇಳಿದ್ರಿ ನನಗೆ ಸಾಕು ಸರ್ ಅಂತ ಶ್ರೀನಾಥ್ ಸರ್ ಹತ್ರ ಹೋದ್ರಿ. ಶ್ರೀನಾಥ್ ಅವ್ರು ನಿಮ್ಗೊಂದು ಇದು ಕೊಟ್ಟರು. ಚಿಕಿತ್ಸೆ ಟೈಮಲ್ಲಿ ನಿಮ್ಮ ದೇಹದಲ್ಲಿ ಏನಾದರೂ ಬದಲಾವಣೆ ಆಗುತ್ತಾ? ಆಗಿತ್ತು ಸರ್. ಕೂದಲೆಲ್ಲ ಉದುರೋಗ್ಬಿಟ್ಟಿದ್ದಾನೆ, ಮತ್ತು ಉಗುರುಗಳಲ್ಲೆಲ್ಲ ಕಪ್ಪಾಗಿ ಆಗೋಗ್ಬಿಟ್ಟಿತ್ತು. ಮತ್ತು ತುಂಬ ಸುಸ್ತು, ಯಾವಾಗ ನೋಡೋ ಸುಸ್ತೆ, ಏನು ಮೇಲೂ ಇರೋದಿಲ್ಲ. ಯಾವಾಗಲೂ ಸುಮ್ಮನೆ ಕೂತಿರ್ಬೇಕು. ಏನು ಮಾಡೋ ಕೆಲಸನೂ ಆಗೋದಿಲ್ಲ ನಮ್ಮ ಕೈಯಲ್ಲಿ. ಆವಾಗ ಮಾಡೋಕ್ಕಾಗ್ತಾ ಇರಲಿಲ್ಲ ಆ ಟ್ರೀಟ್ಮೆಂಟ್ ತೊಗೊಂಡಾಗ. ಮತ್ತು ಮಜಲ್ಸ್ ಎಲ್ಲ ತುಂಬಾ ಪೇಯ್ನ್ ಬರೋದು, ಆದರೂ ತಡೆಯೋ ಇದು ಇತ್ತು. ಎಲ್ಲ ಸಪೋರ್ಟ್ ಮಾಡೋದ್ರಲ್ಲಿ ಇದಕ್ಕೆಲ್ಲ ನಾನು ಎಲ್ಲರ ಮುಂದೆ ತೋರಿಸ್ಕೋಬೋದು ಅಂತ ಅಂದ್ಬಿಟ್ಟಿದ್ದಾನೆ. ತುಂಬಾ ನಾನು ಇದು ಮಾಡ್ಕೊಂಡಿದ್ದೆ ಸರ್. ಆ ಟೈಮಲ್ಲಿ ನಿಮ್ಮ ಯಜಮಾನರು ಅವರು ಹೇಗೆ ನಿಮ್ಮ ಜೊತೆ ಹೆಂಗೆ? ತುಂಬಾ ಸಪೋರ್ಟಿವ್ ಸರ್, ತುಂಬ ಸಪೋರ್ಟಿವ್. ಚಿಕ್ಕ ಮಕ್ಕಳು ನೋಡ್ಕೊಂಡಾಗ ನೋಡ್ಕೊಳ್ತಿದ್ರು. ಇವಾಗ ಇದೆಲ್ಲ ಮಾಡ್ಬೇಕಾದ್ರೆ ಒಂಥರದ ಪ್ರೆಷರ್ ಇರುತ್ತೆ ಮನ್ಸಿಗೆ. ಒಬ್ಬ ಅಂದ್ರೆ ಪೇಷಂಟ್ ಅಂತಾನೆ, ಅವಾಗ ನೀವು ಪೇಷಂಟು, ಆ ಪೇಷಂಟ್ಗೆ ಆ ಒಂದು ಒತ್ತಡ ತಡೆಯುವಂತ ಶಕ್ತಿ ಅನ್ನೋದು ತುಂಬಾ ಕಡಿಮೆ ನಾವುಗಳು ನೋಡಿರೋ. ಹೌದು. ಬಟ್ ಆ ಟೈಮಲ್ಲಿ ನೀವು ಅಷ್ಟೊಂದು ಧೈರ್ಯ ತಗೊಂಡು ಆ ಒಂದು ಇದು ಮಾಡ್ತಿದ್ರಿ ಇದ್ದಾಗ ನಿಮಗೆ ಮನಸ್ಸೊಳಗಡೆ ಒಂಥರ ದೇವರುಗಳು ನೆನೆಸ್ಕೊಳ್ತಿದ್ರು ಅಥವಾ? ಇಲ್ಲ, ನಾನು ಪ್ರತಿದಿನ ನಾನು ಅಮ್ಮನ ಮುಗಿತೀನಿ, ಅಮ್ಮನ ನೆನೆಸ್ತಾ ಇದ್ದೆ ನಾನು ಪ್ರತಿದಿನ. ನೆನೆಸ್ಕೊಂಡು ನನಗೆ ನೋವನ್ನು ತಡೆಯೋ ಇವು ಕೊಡಮ್ಮ ಅಂತ ಅಂದ್ಬಿಟ್ಟಿದ್ದಾನೆ.
ಸೊ ಈಗ ಇಷ್ಟೆಲ್ಲ ಆದ್ಮೇಲೆ ನೀವು ಚೇತರಿಸ್ಕೊಳ್ತಾ ಬಂದ್ರಿ, ಏಪ್ರಿಲ್ಗೆ ಎಂಡ್ ಆಯ್ತು. ಅದಾದ್ಮೇಲೆ ನೀವು ಮತ್ತೆ ಟ್ರೀಟ್ಮೆಂಟ್ಗೆ ರೆಗ್ಯುಲರ್ ಚೆಕಪ್ಗೆ ಎಲ್ಲ ಹೋಗ್ತಿದ್ರಾ? 6 ಮಂತ್ ಒನ್ಸ್ ಬರೋಕ್ಕೆ ಹೇಳಿದ್ರು, ಮತ್ತು 1 year ಒನ್ಸು. ಮತ್ತು ಈ ಟ್ರೀಟ್ಮೆಂಟನ್ನು ಕೊಡಲಿಲ್ಲ, ಬರೀ ಚೆಕಪ್ಗೆ ಜನರಲ್ ಚೆಕಪ್ಗೆ ಬರೋಕ್ಕೆ ಹೇಳ್ತಿದ್ರು ಅಷ್ಟೇ. ಏಪ್ರಿಲ್ಗೆ ನಿಲ್ಲಿಸಿದ್ದು ಟ್ಯಾಬ್ಲೆಟ್ಸು, ಮತ್ತು ಏನೂ ಇಲ್ಲ. ಇದು ಶೆಲ್ಕಾಲ್ ಒಂದು ತೊಗೊಳ್ಳಿ ಅಂತ ಹೇಳಿದ್ರು, ಯಾಕಂದರೆ ನರ್ವಸ್ ಎಲ್ಲ ವೀಕ್ ಆಗುತ್ತೆ ಅಂತ ಅಂದ್ಬಿಟ್ಟಿದ್ದಾನೆ. ಅದು ಒಂದಕ್ಕೆ ತೊಗೊಳ್ಳಿಕ್ಕೆ ಹೇಳಿದ್ರು ಅಷ್ಟೇ ಸರ್. ಸೊ ನೀವು ಇಷ್ಟೆಲ್ಲ ಮಾತಾಡ್ತಿದ್ದೀರಾ, ಏನಂದ್ರೆ ಟ್ರೀಟ್ಮೆಂಟ್ ತಗೊಂಡು ಆದ್ಮೇಲೆ, ಅಂದ್ರೆ ನೀವು ಏಪ್ರಿಲ್ ಆದ್ಮೇಲೆ ನಿಮ್ಮ ಜೀವನ ಶೈಲಿ ಹೇಗಿತ್ತು? ಅಂದ್ರೆ ಸ್ವಲ್ಪ ಇಂಪ್ರೂವ್ ಆಗ್ತಾ ಬಂತು. ಯಾಕಂದರೆ ಒಂದೇ ಸಲ ಬಾಡಿಯಲ್ಲಿ ಕಿಮೋಥೆರಪಿ ತೊಗೊಂಡ್ರೆ ಅದರಷ್ಟು ಪೇಯ್ನ್ ಬೇರೆ ಇರೋದಿಲ್ಲ, ಯಾವುದ್ರ ಮೇಲೆ ಇರೋದಿಲ್ಲ. ಸುಮ್ಮನೆ ಏನೋ ಒಂದು ಗೊಂಬೆ ಥರ ಕೂತಿರ್ಬೇಕು ಅಷ್ಟೇ. ಊಟ ಮಾಡಿ ಕೂತ್ಕೊಂಡು ಆ ಇದರಲ್ಲಿತ್ತು. ಪ್ರೆಸ್ ಮಾಡಿದ್ರೆ ಸಹ ಈ ಉಗುರಿನಲ್ಲಿ ನಮ್ಗೆ ಬ್ಲಡ್ ಕಾಣಿಸ್ತದಲ್ವಾ, ಬ್ಲ್ಯಾಕ್ ಆಗಿ, ಫುಲ್ಲು ಬ್ಲ್ಯಾಕ್. ನೀವು ಇವಾಗ ಚೇತರಿಸ್ಕೊಳ್ತಾ ಇದ್ರಿ, ನಿಮ್ಮ ಜೊತೆಯಲ್ಲಿ ಇದ್ದವ್ರು ಯಾರೋ ಬಂದು ನೀವು ಏನಕ್ಕಾಯ್ತು ಏನು ಅಂತ ಕೇಳಿದಾಗ ನಿಮ್ಗೆ ಮನಸ್ಸು ಬೇಜಾರಾಗ್ತಿರ್ಲಿಲ್ಲ? ಇಲ್ಲ ಸರ್, ಇಲ್ಲ. ಧೈರ್ಯ ಫೇಸ್ ಮಾಡಿದೆ ಸರ್, ಧೈರ್ಯ ಫೇಸ್ ಮಾಡಿದೆ. ಸೊ ನೀವು ಈ ತರ ಟ್ರೀಟ್ಮೆಂಟ್ ತಗೊಂಡು ಆಚೆ ಹೋದ್ಮೇಲೆ ಈಗ ತುಂಬಾ ಚೆನ್ನಾಗಿ ನಿಮ್ಗೆ ಇದು ಮಾಡ್ತಾ ಇದ್ದೀರಾ. ಈಗ ಆರೋಗ್ಯವಾಗಿದ್ದೀರಾ? ಏನೇನ್ ಮಾಡ್ತೀರಾ? ನಿಮ್ಮ ದಿನಚರಿ ಬೆಳಗಿಂದ ಈಗ ಹೆಂಗಿದೆ? ಈಗ ಮನೆ ಕೆಲಸ ಎಲ್ಲ ನಾನೇ ಮಾಡ್ಕೊಳ್ತೀನಿ ಸರ್. ಯಾಕಂದರೆ ಪ್ರಾಬ್ಲಮ್ ಸ್ವಲ್ಪ ಇದೆ, ಅದರಿಂದ ಬಟ್ಟೆ ಹೋಗಕ್ಕೆ ಹೋಗಲ್ಲ, ಮಿಷಿನಲ್ಲಿ ಹಾಕ್ಕೊಳ್ತೀನಿ. ಬೇಕಿದೆಲ್ಲ ನಾನೇ ಮಾಡ್ಕೊಳ್ತೀನಿ ಸರ್, ಏನೂ ತೊಂದರೆ ಇಲ್ಲ. ಎಲ್ಲ ನಾನೇ ಮಾಡ್ಕೊಳ್ತೀನಿ. ಶುಗರು ಅಟ್ಯಾಕ್ ಆಯ್ತು ಹೇಳಿದ್ರು ಸರ್, ಹೇಳಿದ್ರು ಆಲ್ಮೋಸ್ಟ್ 99% ಬರಲ್ಲಮ್ಮ, ಯಾರಿಗೋ ಒಬ್ರಿಗೆ ಆ ಥರ ಬರುತ್ತೆ ಅಂತ ಹೇಳಿದ್ರು. ಅವ್ರು ಹೇಳಿ ಒಂದು 20 days ಏನಾಗಿತ್ತು ಶುಗರ್ ಸ್ಟಾರ್ಟ್ ಆಯಿತು. ಬಟ್ ನಾನು ಶುಗರ್ನ ಅವತ್ತಿಂದ ಇವತ್ತವರೆಗೂ ಕಂಟ್ರೋಲಲ್ಲೇ ಇದೆ ಸರ್. 17 years ಆಯಿತು, ಆಪ್ರೇಷನ್ ಆಗಿ 6 monthಗೆ ಬಂತು. ಬಟ್ ಅವತ್ತಿಂದ ಇವತ್ತವರೆಗೂ ಕಂಟ್ರೋಲಲ್ಲೇ ಇದ್ದೀನಿ ಸರ್, ಇನ್ಸುಲಿನ್ಗೆ ಹೋಗಿಲ್ಲ, ಕಂಟ್ರೋಲಲ್ಲೇ ಇದೆ. ಸೊ ನೀವು ಆಲ್ರೆಡಿ ನೀವು ಚೇತರಿಸ್ಕೊಂಡಿದ್ದೀರಾ ಕ್ಯಾನ್ಸರಿಂದ. ನೀವು ಬೇರೆಯವ್ರಿಗೆ ಏನಾದರೂ ಹೇಳಬೇಕು ಅಂದರೆ ಈ ಥರ ಕಾಯಿಲೆಗಳಲ್ಲಿ ನನಗೆ ಕ್ಯಾನ್ಸರ್ ಬಂದ್ಬಿಟ್ಟಿದೆ, ನನಗೆ ಮುಗಿದೋಯ್ತು, ಇನ್ನು ನನ್ನ ಲೈಫ್ ಇನ್ನು ಏನೂ ಇಲ್ಲ ಅನ್ನೋದು ಮಾತ್ರ ಬರಬಾರ್ದು. ಆ ಥಾಟನ್ನು ಹೊರಗೆ ತೆಗೆದುಬಿಡ್ಬೇಕು ಫಸ್ಟು. ಬಂದಿದೆ ಎದುರಿಸೋಣ, ಅದಕ್ಕೇನಿದೆ. ಇವಾಗ ಎಂತೆಂಥ ಟೆಕ್ನಿಕ್ ಇದೆ ಅಲ್ವಾ? ಸುಮ್ಮನೆ ಅಯ್ಯೋ ಕ್ಯಾನ್ಸರ್ ಬಂದ್ಬಿಟ್ಟಿದೆ, ನನಗಿನ್ನು ಆಗೋಯ್ತು, ನನ್ನ ಆಯುಸ್ಸು ಮುಗ್ದೋಯ್ತು, ನನ್ನನ್ನು ಇನ್ಯಾರೂ ಕೇರ್ ಮಾಡಲ್ಲ ಈಗ ಅಂದ್ಕೊಳ್ಳೋದು ತುಂಬ. ಅದರಿಂದ ಹೊರಗೆ ಬಂದ್ರೆ ಅಂತಂದರೆ ನಮ್ಮ ಲೈಫು ತುಂಬ ಚೆನ್ನಾಗಿರುತ್ತೆ. ರೆಗ್ಯುಲರ್ ಆಗಿ ಏನಾದರೂ ಎಕ್ಸರ್ಸೈಸ್ ವಾಕಿಂಗ್ ಮಾಡ್ತೀನಿ ಸರ್, ವಾಕಿಂಗ್ ಮಾಡ್ತೀನಿ. ಹೆಂಗಿದೆ ಅಲ್ಲಿ ಸ್ನೇಹಿತರು ಎಲ್ಲ ನಿಮ್ಮ ಜೊತೆ? ಇಲ್ಲ, ಇವ್ರ ಜೊತೆ ಹೋಗ್ತೀನಿ ಸರ್, ಹೋಗಿ ಮುಗಿಸ್ಕೊಂಡು ಬರ್ತಾ ಇರ್ತೀನಿ. ಯಾಕಂದರೆ 17 years ಆಗೋಯ್ತು, ಅದರಿಂದ ಏನು ತೊಂದರೆ ಇಲ್ಲ. 15 yearsವರೆಗೂ ಸ್ವಲ್ಪ ಭಯ. 17 years ಆಯ್ತಲ್ಲ ನಿಂದು, ಅದ್ರ ಬಗ್ಗೆ ಏನೇನು ಸಾಕು ಅಂತ ಹೇಳಿದ್ರು ಮೊನ್ನೆ ಹೋದಾಗ. ಸರಿ ಮೇಡಮ್, ಈಗ ಇಷ್ಟು ದಿನ ನಿಮ್ಮ ಅನುಭವನ ನೀವು ಹೇಳಿದ್ರು ಈ ಥರ ಆಗ್ತಿತ್ತು ನನಗೆ ಅಂತ. ಇದೆಲ್ಲ ಪಡಿಬೇಕಾದ್ರೆ ನೀವು ಒಂಥರ ನೋವು ತಿಂದ್ರಿ, ಎಲ್ಲ ಆಗೋದ್ಮೇಲೆ ಖುಷಿಯಾಗಿದ್ದೀನಿ ಅಂತ ಹೇಳ್ತಾ ಇದ್ದೀರಾ. ಬಟ್ ಏನಂದರೆ ಬೇರೆಯವರು ನಿಮ್ಮ ಮನಸ್ಸಿನ ಜೀವನದಲ್ಲಿ ನಿಮ್ಮ ಸ್ನೇಹಿತರಾಗಿರ್ಬೋದು, ಸರ್ಕಲಲ್ಲಿ ಆಗಿರ್ಬೋದು, ಯಾವಾಗಾದರೂ ಬಂದು ಕೇಳ್ತಾರೆ ಏನು ಕ್ಯಾನ್ಸರು, ಅದನ್ನೇನು ಮುಚ್ಚಿಟ್ಕೋಬೇಕು? ಇಲ್ಲ ಸರ್, ನಾನು ಹೇಳಿದ್ದೀನಿ. ನನಗೆ ಪಾರ್ಕಿಗೆ ಹೋದಾಗ ನನ್ನ ಇದಕ್ಕೇ ಇದು ಸ್ಕಾರ್ಫ್ ಕಟ್ಕೊಂಡಿದ್ರು, ಐಬ್ರೋಸ್ ಎಲ್ಲ ಇದಾಗಿತ್ತು. ಇವರು ಆ ಪೇಷಂಟ್ ಇರ್ಬೋದೇನೋ ಅಂತ ಅಂದ್ಕೊಂಡಿದ್ದೆ. ಡೌಟಾಗಿ ಕೇಳಿದೆ ನಾನು ಇಲ್ಲಿ ಪಾರ್ಕ್ ಹತ್ರ. ಹೆಂಗೆ ಕಂಡುಹಿಡಿದ್ರಿ ಅಂತ. ಇಲ್ಲಮ್ಮ, ನಾನು ಅದನ್ನು ನಾನು ಸಫರ್ ಮಾಡಿ ಬಂದಿದ್ದೀನಿ, ಅದಕ್ಕೆ ಕೇಳಿದೆ ಅಂತ ಹೇಳಿದ್ರು. ಅವ್ರು ಕೇಳಿದ್ರು, ಅವರು 6 month ಆಗಿರುತ್ತೆ ನಾನು ಆಪ್ರೇಷನ್ ಆಗಿದ್ದೇನೆ, ಯಾಕೋ ಮನೇಲಿ ಬೇಜಾರಾಗಿತ್ತು, ಅದಕ್ಕೆ ಬಂದು ಇಲ್ಲಿ ಕೂತ್ಕೊಂಡಿದ್ದೀನಿ ಅಂತ. ಸುಮಾರು ಅರ್ಧ ಗಂಟೆ ಮಾತಾಡಿದೆ ಅವ್ರ ಹತ್ರ. ಮಾತಾಡಿದೆ. ಇಲ್ಲ, ಅವರು ಅದೇ ಹೇಳಿದ್ದು, ಇಲ್ಲ ನನಗೊಂಥರ ತುಂಬಾ ಕಿಮೋಥೆರಪಿ ತೊಗೊಂಡೆ, ಪ್ಲಸ್ ರೇಡಿಯೇಷನ್ 2 ತೊಗೊಂಡಾಗ ನನ್ನ ಕೈಲಿ ತಡೆಯೋಕ್ಕಾಗಲಿಲ್ಲ. ನಾನು ಸೂಸೈಡ್ ಮಾಡ್ಕೊಳ್ಳೋ ಇದಕ್ಕೂ ನಾನು ಹೋಗ್ಬಿಟ್ಟೆ ಅಂತಂದ್ರೆ. ಸೂಸೈಡ್ ಮಾಡ್ಕೊಂಡು 1 ನಿಮಿಷ ಹೋಗ್ಬಿಡೋದು ದೊಡ್ಡ ಕೆಲಸ ಅಲ್ಲ. ಬಟ್ ನಮ್ಮಿಂದ ಹಿಂದೆ ಇರೋನ್ನ ನಾವು ಯೋಚನೆ ಮಾಡಬೇಕಲ್ಲ, ನಮಗೋಸ್ಕರ ಕಾಯ್ತಿರೋರು ಇರಬೇಕು, ನೋಡಬೇಕಲ್ಲ ಅವ್ರನ್ನ. ನಾವು ಹೋಗೋದನ್ನ ಒಂದಿನ ಅಳ್ತಾರೆ, ಎತ್ಬಿಡ್ತಾರೆ, ಮತ್ತು ಹಿಂದೆ ಇರೋರು ಅವ್ರು ಸಫರ್ ಮಾಡಬೇಕಲ್ಲ. ಅವ್ನು ಬಿಟ್ಟು ಹೋಗ್ಬಿಟ್ರು ಅಂತಂದ್ರೆ, ಅಯ್ಯೋ ತುಂಬ ಟ್ಯಾಂಕ್ಸ್ ರೀ, ಟ್ಯಾಂಕ್ಸ್ ಆಂಟಿ, ಟ್ಯಾಂಕ್ಸ್ ಅಂತಂದ್ಬಿಟ್ಟು ಹೋದಾಗಲೆಲ್ಲ ನೋಡಿ ಮಾತಾಡ್ತಾರೆ ಯಾವಾಗಲಾದ್ರೂ. ಅವತ್ತು ನೀವು ಹೇಳಿದ್ದು ನನಗೆ ಒಂದೇ ಒಂದು ಪಾಯಿಂಟ್ ಹೇಳಿದ್ದೆ, ಇವತ್ತವರೆಗೆ ನನಗೆ ಅದೇ ಇದನ್ನು ಫಾಲೋ ಮಾಡ್ತಿದ್ದೀನಿ ಅಂತ ಹೇಳಿದ್ರು. ಇದು ಕಿಮೋಥೆರಪಿ ಕೊಟ್ಟರು. ಮತ್ತು ಕಿಮೋಥೆರಪಿ ತೊಗೊಂಡ್ಮೇಲೆ 4 ಸೆಲ್ಸು ಇದನ್ನು ಸ್ಪಾಯ್ಲ್ ಮಾಡೋದಕ್ಕೆ 4 ಕೊಟ್ಟರು. ಮತ್ತು ಇನ್ನು ಯಾವಾಗಲೂ
ಅದು ಪ್ರೊಡ್ಯೂಸ್ ಆಗಬಾರ್ದು ಅಂತಂದ್ಬಿಟ್ಟು 4 ಇಂಜೆಕ್ಷನ್, ಇದು 4 ಅದು 4 ಅಂತ ಹೇಳಿದ್ರು. 4 ಅದು ತೊಗೊಂಡೆ, ಮತ್ತೆ 2 ತೊಗೊಂಡೆ. ಆ 2 ತೊಗೊಂಡೋಷ್ಟರಲ್ಲೇ ನನ್ನ ಕೈಯಲ್ಲಿ ಆಗಲಿಲ್ಲ. ಸಾಯಿ ನನ್ನ ಕೈಯಲ್ಲಿ ಆಗಲ್ಲ ಅಂತ ಹೇಳಿದ್ರೆ ಮತ್ತೆ ರೇಡಿಯೇಷನ್ಗೆ ಬರ್ಕೊಟ್ರು. ರೇಡಿಯೇಷನ್ನು 20 ಸಿಟ್ಟಿಂಗನ್ನು ತೊಗೊಂಡೆ. ಡೈಲಿ ಇವ್ರು ಕರ್ಕೊಂಬರ್ತಿದ್ರು. ಸೊ ಇದೆಲ್ಲ ತಗೋಬೇಕಾದ್ರೆ ನೀವು ಆಸ್ಪತ್ರೆ ಜೀವನ ಅಂತ ಏನು ನೋಡಿದ್ರಿ ಅಂದರೆ ಡಿಸೆಂಬರಿಂದ ಹೇಳ್ತಿಲ್ಲ, ಆಸ್ಪತ್ರೆ ವಾತಾವರಣ ಹೇಗಿತ್ತು? ಆಮೇಲೆ ಆಸ್ಪತ್ರೆಯಲ್ಲಿ ನಿಮ್ಗೆ ಏನು? ಇಲ್ಲ, ನಾನು ಚೆನ್ನಾಗಿ ಎಲ್ಲರೂ ಪರಿಚಯ ಆಗೋದ್ರು ಸರ್. ಹೋಗಿದ ತಕ್ಷಣ ಎಲ್ಲರೂ ಗೀತಮ್ಮ ಅಂತ ಚೆನ್ನಾಗಿ ಮಾತಾಡಿದ್ರು. ಈವನ್ ಈಗಲೂ ನನ್ನ ನರ್ಸ್ಗಳು ಕೂಡ ಅಷ್ಟೇ, ಅಲ್ಲಿ ಕೆಲಸ ಮಾಡೋರು ಅಷ್ಟೇ ತುಂಬ ಚೆನ್ನಾಗಿ ಕೋಆಪ್ರೇಟ್ ಮಾಡಿದ್ರು. ಪ್ಲಸ್ ಅಷ್ಟೇ ಇದಾಗಿದ್ದರು, ಸ್ಫೂರ್ತಿ ತುಂಬೋದ್ರಲ್ಲಿ. ನಮ್ಮ ಕ್ಯಾನ್ಸರ್ ಶಂಕರ ಹಾಸ್ಪಿಟ್ಲ್ ಮಾತ್ರ ಎತ್ತಿದ ಕೈ ಸರ್. ಫಸ್ಟು ಫ್ಯಾಮಿಲಿ ಡಾಕ್ಟರ್ ಹತ್ರ ಹೋದು, ಅವರು ಕ್ಲಿನಿಕ್ಕಿಗೆ ಬರ್ಕೊಟ್ರು ಚೆಕ್ ಮಾಡೋಕ್ಕೆ. ಹೋಗಿದ್ದು ಅಲ್ಲಿ ಹೋಗಿದ ಮೇಲೆ ಹೇಳಿದ್ರು. ಸರಿ, ಅವರು ಹೇಳಿದ ಮೇಲೆ ಎಲ್ಲಿ ಹೋಗೋದು ಅಂತ ಯೋಚನೆ ಮಾಡ್ದು. ಅವಾಗ ಹೇಳಿದ್ರು ಡಬಲ್ ರೋಡ್ಗೆ ಹೋಗ್ಬಿಡಿ, ಅಲ್ಲಿ ಆರಾಮಾಗಿರುತ್ತೆ, ನಿಮ್ಗೇನು ತೊಂದರೆ ಆಗಲ್ಲ ಅಂತಂದರು. ಡಬಲ್ ರೋಡ್ ಒಳ್ಳೆ ಹೋಗಿ ಶ್ರೀನಾಥ್ ಸಾರ್ನ ನೋಡಿದ ಮೇಲೆ ಸ್ವಲ್ಪ ಧೈರ್ಯ ಬಂತು. ಸೊ ಅಲ್ಲಿಂದ ನೀವು ಟ್ರೀಟ್ಮೆಂಟ್ ಮಾಡಿಸೋದಕ್ಕೆ ಮುಂದುವರೆದ? ಹೌದು ಸರ್. ಸೊ ಈ ಟ್ರೀಟ್ಮೆಂಟ್ ಅಲ್ಲಿ 2 ಡೇಸ್, ಒಂದೇ ಒಂದು ದಿವಸ ಸರ್ ಅವ್ರ ಹತ್ರ ಮಾತಾಡಿದ್ದು. ಮಾರನೇ ದಿವಸನೇ ಆಪ್ರೇಷನ್ಗೂ ಬರ್ಕೊಟ್ರು. 2 ಡೇಸು 3 ಡೇಸ್ ಆಗಲ್ಲ ಸರ್, ಮತ್ತೆ ಬಂದು ಜಾಯ್ನ್ ಆಗ್ತೀವಿ ಸರ್ ಅಂತಂದು. ಅವರೇನಾದರೂ ಮೇಡಮ್ ಅವ್ರು ತುಂಬ ಗಾಬರಿ ಆಗಿದ್ರ ಹೇಳಿದಾಗ ಏನಾದರೂ? ಏನಿಲ್ಲ ಸರ್, ಆ ಥರ ಏನೂ ಇಲ್ಲ. ಇದ್ರು ಸರ್. ಸೊ ನಿಮ್ಮ ಫ್ಯಾಮಿಲಿ ಮಕ್ಕಳು ಅಂತ ಹೇಳಿದ್ರು, ಮಕ್ಕಳೇನಿರಲಿಲ್ಲ ಇಲ್ಲಿ, ಅವ್ರ ಪಾಟಿಗೆ ಅವ್ರು ಇದ್ದರು. ಇವ್ರ ತಂಗಿ ಇದ್ರಲ್ಲ ಜೊತೆಯಲ್ಲಿ, ಅವರೆಲ್ಲ ನೋಡ್ಕೊಂಡ್ರು ಸರ್. ಸೊ ನೀವು ಹೇಳ್ತಾ ಇದ್ರಿ ಆಗಲೇ ಮಾತಾಡ್ಬೇಕಾದ್ರೆ, ಟ್ರೀಟ್ಮೆಂಟ್ ಕೊಡ್ಬೇಕು, ಕೀಮೋ ಎಲ್ಲ ಕೊಡ್ಬೇಕಾದ್ರೆ ಕೈಯೆಲ್ಲ ಇದೆ. ಹೌದು ಸರ್. ನಿಮ್ಗೆ ಅನ್ನಿಸ್ತಾ ಇತ್ತು ಸರ್, ಏನೇನು ನೋಡಿದ್ರಿ ನೀವು ಅವರ ಒಂದು ಜೀವನ ನಿಮ್ಮ ಕಣ್ಣಲ್ಲಿ ಹೆಂಗೆ ನೋಡಿದ್ರಿ? ಅವರು ತಡ್ಕೊಡೋಕ್ಕೆ ಆಗೋದಲ್ಲ ಸರ್, ಅಷ್ಟು ತೊಂದರೆ ಆಗ್ತಾಯಿತ್ತು. ಆದರೆ ಸಿಮ್ಟಮ್ಸ್ ಬರ್ನ್ ಆಗಬೇಕು ಅಂದ್ಬಿಟ್ಟು ಫುಲ್ಲು ಕಿಯೋಥೆರಪಿ ಕೊಟ್ಟರಲ್ಲ, ಆ ಟೈಮ್ನಲ್ಲಿ ಈ ಉಗುರುಗಳನ್ನ ಹಿಂಗಂದರೆ ಫುಲ್ಲು ಬ್ಲ್ಯಾಕ್ ಆಗೋಗ್ಬಿಟ್ಟಿತ್ತು ಸರ್. ಮಿಕ್ಕಿದ್ದು ಆಪ್ರೇಷನ್ ಆಗುವಾಗಲಾಗಲಿ ಆಗಿದ ಮೇಲೆ ಆಗಲಿ ಏನು ತೊಂದರೆ ಏನಿರಲಿಲ್ಲ. ಅದನ್ನ ಪರವಾಗಿ ಏನು ತೊಂದರೆ ಆಗಿಲ್ಲ. ಈ ಕಿಯೋಥೆರಪಿಗೆ ತಗೊಂಡ್ರಲ್ಲ, ಆ ಟೈಮ್ನಲ್ಲಿ ಸ್ವಲ್ಪ ಸಫರ್ ಆದರು. ಸೊ ಅವಾಗ ನೀವು ಮನೆಯಲ್ಲಿ ಅವ್ರಿಗೆ ಹೆಂಗೆ ಇದು ಮಾಡ್ತೀವಿ? ಏನಿಲ್ಲ, ಇನ್ನು ಬಂದಿರೋದು ಆಗಿದೆ. ಅದನ್ನು ಇನ್ನು ಸ್ವಲ್ಪ ಈಗ 2 ತೊಗೊಂಡಿದ್ದೀರಾ, ಇನ್ನೊಂದು ತೊಗೊಂಬಿಟ್ರೆ ಸಾಕು ಅಂತ ನಾನು ಏನೋ ಹೇಳ್ದು. ಆಮೇಲೆ ಡಾಕ್ಟ್ರ್ ಕೇಳಿದ ಮೇಲೆ ಡಾಕ್ಟ್ರ್ ಹೇಳಿದ್ರು ಪರವಾಗಿಲ್ಲ, ಅದಿಲ್ಲ ಅಂದರೆ ಅದಕ್ಕೆ ತಕ್ಕಂಗೆ ನಾವು ಬೇರೆ ಟ್ರೀಟ್ಮೆಂಟ್ ಕೊಡ್ತೀವಿ ಅಂತ ಹೇಳಿ ಅವರು ಚೇಂಜ್ ಮಾಡಿ ಕೊಟ್ಟರು. ಸೊ ನಿಮ್ಗೇನು ಅನ್ಸುತ್ತೆ ಸರ್, ಅವ್ರು ಚೇತರಿಕೆ ಆಗಿ ಬಂದರು, ನಾರ್ಮಲ್ ಆಗಿ ಇದ್ದಾರೆ ಅನ್ಸುತ್ತಾ, ಅಥವಾ ನಮಗೆ ಏನು ಅನ್ಸುತ್ತೆ? ನಿಜವಾಗ್ಲೂ ಹೇಳಬೇಕಂದ್ರೆ ನಮ್ಗೆ ಆ ಕಾಯಿಲೆ ಯಾವುದು ಬಂದಿಲ್ಲ ಅನ್ನೋ ಥರನೇ ಅನ್ನಿಸ್ತಾ ಇದೆ ಸರ್. ಈಗ ಅದೇನೋ ಒಂಥರ ಜ್ವರ ಬಂದಂಗೆ ಬಂದಿದೆ ಹೋಗಿದೆ ಅಷ್ಟೇ ಅನ್ನಿಸ್ತಾ ಇದೆ ನನಗಂತೂ. ಸೊ ಈ ಥರ ಒಂದು ಕಾಯಿಲೆಯಲ್ಲಿ ಇವಾಗ ಹೋರಾಡ್ತಿದ್ದಾರೆ ಇದ್ರ ವಿರುದ್ಧ ಕಾಯಿಲೆ. ಹೌದು ಸರ್, ಹೌದು. ನಿಮ್ಮ ಒಂದು ಅಂದರೆ ನೀವು ನಿಮ್ಮ ವೈಫ್ನ ಟ್ರೀಟ್ಮೆಂಟ್ನ ನೋಡಿದ್ದೀರಾ, ಅವ್ರು ಟ್ರೀಟ್ಮೆಂಟ್ ಮಾಡಿಸಿದ್ದೀರಾ, ಆ ನೋವುಗಳೆಲ್ಲ ನೋಡಿದ್ದೀರಾ ನೀವು? ಹೌದು ಸರ್. ಬೇರೆಯವ್ರು ಈ ಥರ ಸ್ಥಿತಿಯಲ್ಲಿ ಇರೋರಿಗೆ ಏನು ಹೇಳೋದಕ್ಕೆ ಇಷ್ಟಪಡ್ತೀರಾ? ಏನಿಲ್ಲ ಸರ್, ಧೈರ್ಯವಾಗಿ ಫೈಟ್ ಮಾಡಿ ಅವ್ರ ಮೆಡಿಸಿನ್ ತಗೊಂಡು ಕ್ಲಿಯರ್ ಮಾಡ್ಕೊಂಡ್ರೆ ಆರಾಮಾಗಿರ್ಬೋದು ಸರ್, ಏನೂ ತೊಂದರೆ ಆಗಲ್ಲ ಸರ್. ಏನಂದರೆ ಆ ಕಿಯೋಥೆರಪಿ ತಗೋ ಟೈಮ್ನಲ್ಲಿ ಸ್ವಲ್ಪ ಪ್ರಾಬ್ಲಮ್ ಆಗುತ್ತೆ, ಅದನ್ನು ಬಿಟ್ಟರೆ ಬೇರೆ ಯಾವುದೂ ತೊಂದರೆ ಇಲ್ಲ ಸರ್. ಆ್ಯಕ್ಚುಲಾಗಿ ಬೇರೆಯವ್ರು ಹೇಳ್ತಾರೆ ಅಯ್ಯೋ ಅದು ಆ ಕಾಯಿಲೆ ಈ ಕಾಯಿಲೆ ಅಂತಾರೆ, ಅಂಥದ್ದು ನಮಗೇನು ಅನ್ನಿಸ್ಲಿಲ್ಲ ಸರ್. ಮುಗೀತು ಸರ್, ಆ ಥರನೇ ಅಂದ್ಕೊಂಡಿದ್ದೀವಿ ಸರ್ ನಾವಂತೂ. ಈಗಂತೂ 17 ಇಯರ್ ಆಗಿದೆ. ಇವಾಗಂತೂ ಮನೆಯಲ್ಲಿ ಬೇರೆಯವರು ಏನು ಮಾಡ್ತಾರೋ ಅಷ್ಟೇ ಕೆಲಸಗಳು ಆರಾಮಾಗಿ ಮಾಡ್ಕೊಂಡು ಹೋಗ್ತಾ ಇದ್ದಾರೆ. ಯಾವುದೇ ತೊಂದರೆ ಇಲ್ಲಿಗಂಟ ಅದನ್ನ ಪರವಾಗಿ ಯಾವುದೂ ಇಲ್ಲ ಸರ್. ಬೇರೆ ಸೈಡ್ ಎಫೆಕ್ಟ್ಸ್ ಆದಾಗ ನಿಮ್ಗೇನೋ ಅನ್ನಿಸ್ತಾ ಯಾಕಪ್ಪ ಇವಕ್ಕೆಲ್ಲ ಹೋದ್ವಿ ಅಂತ? ಹಂಗೇನಿಲ್ಲ ಸರ್. ಈಗ ಯಾವುದೇ ಒಂದು ಕಾಯಿಲೆ ಬಂತಂದರೆ, ಜ್ವರ ಬಂದ್ರೇನು ಡಾಕ್ಟ್ರ್ ಹತ್ರ ಹೋಗಲೇಬೇಕು ನಾವು. ಆ ಥರ ಅದಕ್ಕೂ ಒಂದು ಕಾಯಿಲೆ ಹೋಗಿದ್ದೀವಿ, ಫೈಟ್ ಮಾಡಿಕೊಂಡು ರೆಡಿ ಮಾಡ್ಕೊಂಡು ಬಂದರೆ ಮುಗಿದೋಯ್ತು ಅಷ್ಟೇ ಸರ್. ಈಗ ಆರಾಮಾಗಿದ್ದಾರೆ ಸರ್, ಏನು ತೊಂದರೆ ಇಲ್ಲ ಸರ್. ಏನಿಲ್ಲ ಸರ್, ನಾವು ಅದನ್ನು ನಾವು ತಲೆಯಲ್ಲೇ ಇಟ್ಕೊಂಡಿಲ್ಲ ಸರ್. ಈಗ ಮಾಮೂಲಾಗಿ ಹೆಂಗಿದ್ದೀವಿ ಆ ಥರ ಇದ್ದೀವಿ ಸರ್. ಅದನ್ನೇ ನಾವು ಯಾವತ್ತೂ ಮರ್ತೇ ಹೋಗ್ಬಿಟ್ಟಿದ್ದೀವಿ. ನಮ್ಗೆ ಆ ಕಾಯಿಲೆ ಬಂದಿದೆ ಅನ್ನೋದು ನಾವು ಮರ್ತೋಗ್ಬಿಟ್ಟಿದ್ದೀವಿ. ಕ್ಯಾನ್ಸರ್ ಬಂದವ್ರಿಗೆ ಹೇಳೋದಕ್ಕೆ ಏನು ಬಯಸ್ತೀರಾ? ಏನೇ ಸರ್, ಧೈರ್ಯವಾಗಿ ಫೈಟ್ ಮಾಡಿ ಮೆಡಿಸಿನ್ ತಗೊಂಡು ಕ್ಲಿಯರ್ ಮಾಡ್ಕೋಬೋದು ಸರ್. ಅವರು ಯಾರೇ ಆಗಲಿ ಸರ್, ಧೈರ್ಯವಾಗಿ ಫೈಟ್ ಮಾಡ್ಬೋದು.
ಆ ಥರ ಭಯ ಬೀಳೋ ಥರ ಅಂತೂ ಕಾಯಿಲೆ ಅಲ್ಲ ಸರ್ ಅದೀಗ. ಮುಂಚೆನ ನಾವು ಮಾಡಿಕೊಂಡು ನಾವು ತೊಗೊಂಡಿದ್ದ ಟೈಮ್ನಲ್ಲಿ ಸ್ವಲ್ಪ ವೈರವೇಷನ್ ಅದು ಇದು ಸ್ವಲ್ಪ ಪ್ರಾಬ್ಲಮ್ಗಳು ಮೆಡಿಷನ್ಗಳು. ಈಗೇನಿಲ್ಲ ಸರ್, ಬೇಕಾದಷ್ಟು ಐಟಮ್ಸ್ ಬೇಕಾದಷ್ಟು ಮೆಡಿಷನ್ ಇದೆಯಲ್ಲ ಸರ್, ಅದರಿಂದ ಆರಾಮಾಗಿ ತಗೊಂಡು ಫೈಟ್ ಮಾಡಿ ಕ್ಲಿಯರ್ ಮಾಡ್ಕೋಬೋದು ಸರ್. ಸೊ ಕ್ಲಿಯರ್ ಆದ್ಮೇಲೆ ನಾರ್ಮಲ್ ಆಗಿದಾರ? ಮುಂಚೆಗೂ ಇವಾಗೂ ನಾರ್ಮಲ್ ಆಗಿದ್ದಾರೆ ಸರ್, ಏನೂ ತೊಂದರೆ ಇಲ್ಲ ಸರ್. ಮುಂಚೆ ಹೇಗಿದ್ರು ಹಾಗೇ ಇದ್ದಾರೆ ಸರ್, ಏನೂ ತೊಂದರೆ ಇಲ್ಲ. ರೈಟ್ ಸರ್, ಥ್ಯಾಂಕ್ ಯು ಸರ್. ನೋ ಮೆಂಟ್ ಸರ್, ನಮಸ್ಕಾರ ಸರ್.